ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಹೊಲ್ದ ಹತ್ರ ಸ್ವಲ್ಪ ಕೆಲಸ ಇತ್ತು ಅಂತ ಲೇಬರ್ಸ್ ಬಂದಿದ್ದರು. ಸೊ ಹಾಗಾಗಿ ನಾನು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈ ಹೊಸ ಮನೆಗೆ ಬಂದಾದಮೇಲೆ ಸಿಕ್ಕಾಬಟ್ಟೆ ಕಡಿಮೆ, ನಾನು ಹೇಳ್ತಾ ಇದ್ದೀನಲ್ಲ, ತುಂಬ ಕಡಿಮೆ ನಾನು ಈ ಅಡುಗೆ ಮನೆಯಲ್ಲಿ ನಿಂತು ಅಡುಗೆ ಮಾಡಿರೋದು, ಈ ಥರದ್ದೆಲ್ಲನೂ. ಹಾಗೆ ಈ ಥರ ವ್ಲಾಗ್ಸ್ನ ಶೇರ್ ಮಾಡಿರೋದು ತುಂಬ ಕಡಿಮೆ. ನಾನು ಹಳೆ ಮನೆಯಲ್ಲಿರುವಾಗ ತುಂಬ ಜಾಸ್ತಿ ಈ ಥರ ರೊಟೀನ್ ವ್ಲಾಗ್ಸ್ನ ಶೇರ್ ಮಾಡ್ತಾಯಿದ್ದೆ. ನೀವು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ನೋಡ್ತಾ ಇದ್ದಿ. ನಾನು ಅದಾದಮೇಲೆ ಅದು ಇದು ಕೆಲಸಗಳು, ಅದು ಇದು, ನಾನು ರೊಟೀನ್ ವ್ಲಾಗ್ಸು ಅದು ಇದು ಏನು ಶೂಟ್ ಮಾಡೋಕ್ಕೆ ಶೇರ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಶೂಟ್ ಮಾಡಿ ಶೇರ್ ಮಾಡೋಣ ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ. ಸೊ ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಈವ್ನಿಂಗ್ ಈಗ ಕಾಫಿ ಮಾಡ್ತಾಯಿದ್ದೀನಿ. ಅಪ್ಪ ಅಮ್ಮ ನಾನು ಮೂರೇ ಜನ ಅಲ್ವಾ, ಹಾಗಾಗಿ ಕಾಫಿನ ಕೊಟ್ಟೆ. ಅಂದರೆ ರೆಗ್ಯುಲರಾಗಿ ನಾನು ಹೇಳ್ತಾ ಇದ್ದೀನಲ್ವ, ಹೊಸ ಮನೆಗೆ ಬಂದಾದಮೇಲೆ ನಾನು ತುಂಬ ಕಡಿಮೆ ಆಯಿತಾ ಅಡುಗೆ ಮನೆಯಲ್ಲಿ ನಿಂತು ಅಡುಗೆ ಕೆಲಸಗಳನ್ನ ಮಾಡಿರೋದು. ಹಾಗಾಗಿ ಇವತ್ತು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ನೈಟಿಗೆ ಮೆಂತ್ಯ ಪಲಾವ್ ಮಾಡೋಣ, ಮೆಂತ್ಯ ಬಾತ್ ಮಾಡೋಣ ಅಂತ ಮೆಂತ್ಯ ಸೊಪ್ಪಿತ್ತು ಮನೇಲಿ. ಹಾಗಾಗಿ ಆ ಮೆಂತ್ಯ ಬಾತ್ ಮಾಡೋಣ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಡುಗೆ ಮಾಡೋದು ಸಿಕ್ಕಾಬಟ್ಟೆ ಸಿಂಪಲ್ಲು, ಬಾತ್ಗಳಂತೂ ಸಿಕ್ಕಾಬಟ್ಟೆ ಸಿಂಪಲ್ಲು. ಏನಂದರೆ ಸ್ವಲ್ಪ ತರಕಾರಿ ಹೆಚ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದು ಬಿಟ್ಟರೆ ಅಡುಗೆ ಮಾಡೋದು, ಕುಕ್ಕರ್ಗಿಡೋದು, ಇದೆಲ್ಲ ಎಷ್ಟು ಒಂದು 10 ನಿಮಿಷದ ಕೆಲಸ ಆಗಿಬಿಡುತ್ತೆ. ಅಂದರೆ ಗ್ಯಾಸ್ ಮುಂದೆ ನಿಂತು ಮಾಡೋದು. ಈ ತರಕಾರಿಗಳನ್ನು ಅಂದರೆ ಪ್ರಿಪ್ರೇಷನ್ ಅಂತ ಏನಿರುತ್ತೆ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಅದರಲ್ಲೂ ಎಕ್ಸ್ಪೆಷಲಿ ಕಂಪೇರ್ ಮಾಡಿದಾಗ, ಈ ಥರ ಒಂದು ತಿಂಡಿಗಳಲ್ಲಿ ಕಂಪೇರ್ ಮಾಡಿದಾಗ ಬಾತ್ಗಳು ತುಂಬಾ ಈಸಿ. ಹಾಗೆ ನನ್ನ ಫೇವ್ರೆಟ್ಗಳು, ಸಿಕ್ಕಾಬಟ್ಟೆ ಇಷ್ಟ ನನಗೆ ತಿನ್ನೋಕ್ಕೆ ಆಗಲಿ ಮಾಡೋಕ್ಕೆ ಆಗಲಿ. ಹಾಗಾಗಿ ಇವತ್ತು ನಾನು ಮೆಂತ್ಯ ಬಾತ್ ಮಾಡಿ ಸುಮಾರು ದಿನಗಳಾಗಿತ್ತು. ಹಾಗಾಗಿ ಮೆಂತ್ಯ ಬಾತ್ನ ಮಾಡೋಣ ಅಂತ ಸೊಪ್ಪಿತ್ತು. ಹಾಗಾಗಿ ಇವತ್ತು ಮೆಂತ್ಯ ಬಾತ್ನೇ ಮಾಡ್ತಾಯಿದ್ದೀನಿ. ಈಗ ಎಲ್ಲನೂ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಏನೇನು ಬೇಕು ನೋಡಿ, ಈರುಳ್ಳಿ ರೆಸಿಪಿ ಕೂಡ ಈ ಒಂದು ವಿಡಿಯೋದಲ್ಲಿ ಮೆಂತ್ಯ ಬಾತ್ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಈಗ ಒಂದು ಜಾರ್ಗೆ 4 ಲವಂಗ, ಒಂದು 5 ಮೆಣಸು, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಟೊಮೊಟೊ, ಹಾಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಸ್ವಲ್ಪ ಈರುಳ್ಳಿ, ಜಾಸ್ತಿ ಅಲ್ಲ, ಒಂದು ಚಿಕ್ಕ ಸೈಜಿಂದು ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈಗ ಜೊತೆಗೆ ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡೋದ್ರಿಂದ ಗ್ರೀನ್ ಕಲರ್ ಹಾಗೆ ಉಳಿಯುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ 2 ತುಂಡು ಕಾಯಿ ತುಂಡನ್ನ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಕೊಂಡು ಕಾಯಿ ತುಂಡನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಜಸ್ಟ್ 2 ಪೀಸ್ ಅಷ್ಟೇ ಸೇರಿಸ್ಕೊಂಡಿರೋದು. ಈಗ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಪಲಾವ್ ಐಟಮ್ ಅಂತ ಏನಿರುತ್ತೆ, ಪಲಾವ್ ಎಲೆ, ಚಕ್ರ ಮೊಗ್ಗು, ಮರಾಠಿ ಮೊಗ್ಗು ಎಲ್ಲನೂ ಸೇರಿಸ್ಕೊಂಡು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಒಗ್ಗರಣೆಗೆ, ಹಾಗೆ ಈರುಳ್ಳಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಈ ಬಾತ್ಗಳಿಗೆ ತುಂಬ ಜಾಸ್ತಿ ಈರುಳ್ಳಿನ ಬಳಸಲ್ಲ. ಸ್ವಲ್ಪ ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ದು 1-2 ಆ ಥರ ಅಷ್ಟು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಒಗ್ಗರಣೆ ಮಾಡಿಕೊಂಡು ಈಗ ಇನ್ನೊಂದು ಟೊಮೊಟೊನ ಕಟ್ ಮಾಡಿಟ್ಟಿರುವಂಥ 1-2 ಟೊಮೊಟೊನ ತೊಗೊಂಡಿದ್ದೆ. ಒಂದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಕಟ್ ಮಾಡಿ ಇದರಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಅದನ್ನು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲ ಏನಿದೆ ನೋಡಿ, ಗ್ರೀನ್ ಪೇಸ್ಟು, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ನೀರೆಲ್ಲ ಹಿಂಗಿ ಎಣ್ಣೆ ಬಿಡೋ ತನಕನೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಜೊತೆಗೆ ಬಟಾಣಿ ಹಾಕ್ಕೊಂಡಿದ್ದೀನಿ. ಬಟಾಣಿ ಹಾಕಿಲ್ಲ ಅಂದರೆ ಬಾತ್ ಇನ್ಕಂಪ್ಲೀಟ್ ಅಂತಲೇ ನನಗನ್ಸೋದು. ನನಗೆ ಈ ಬಾತಿಗೆ ಎಲ್ಲ ಬಾತ್ಗೂ ಬಟಾಣಿ ಇದ್ರೇ ತುಂಬಾ ಇಷ್ಟ ಆಗುತ್ತೆ. ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಹಾಗಾಗಿ ಹಸಿ ಬಟಾಣಿ ಏನೂ ಅಲ್ಲ, ನಾರ್ಮಲ್ ಬಟಾಣಿನೇ ನೆನೆಸಿ ಹಾಕೋದು. ಸೊ ಈಗ ಬಟಾಣಿಯೆಲ್ಲ ಹಾಕಿ ಚೆನ್ನಾಗಿ ಅದೆಲ್ಲ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ ನಂತರ ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡೆ ಟೇಸ್ಟಿಗೆ. 1 ಸ್ಪೂನ್ ಅಷ್ಟೇ. ನಾನು ಯಾವುದೇ ರೀತಿ ಪಾಕೆಟ್ ಮಸಾಲಗಳನ್ನ ಜಾಸ್ತಿ ಬಳಸೋದಿಲ್ಲ. ನೀವು ಕೂಡ ಒಂದ್ಸಾರಿ ಈ ವಿಧಾನದಲ್ಲಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಹಾಗೆ ಸ್ವಲ್ಪ ಸಾಂಬಾರ್ ಪೌಡರ್ನು ಕೂಡ ಮನೇಲಿ ಧನಿಯಾ ಪೌಡರ್ ಅಂತ ಏನಿರುತ್ತೆ ಅದನ್ನು ಕೂಡ ಯೂಸ್ ಮಾಡಿಕೊಂಡೆ. ಇನ್ನೇನು ಖಾರಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ದೆ, ಹಾಗಾಗಿ ಖಾರದ ಪೌಡರ್ನ ಯೂಸ್ ಮಾಡಿಲ್ಲ. ಅದಾದಮೇಲೆ ಎಲ್ಲನೂ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಆದಮೇಲೆ ಅಕ್ಕಿನ ಹಾಕ್ಕೊಂಡು, ಅಕ್ಕಿಗೆ 1:2 ಅಂತೆ, ಅಂದರೆ ನಿಮ್ಮ ಮನೇಲಿ ನೀವು ಹೇಗೆ ಅಕ್ಕಿಗೆ ನೀರನ್ನ ಬಳಸ್ತೀರ ನೋಡಿ ಆ ಥರ ಹಾಕಿ
ಲಾಸ್ಟಿಗೆ ಫೈನಲ್ ಆಗಿ ನಾನು ಏನೇ ಅಡುಗೆ ಮಾಡಿದ್ರು ಲಾಸ್ಟಲ್ಲಿ ನೀರೆಲ್ಲ ಹಾಕಿ ಅಕ್ಕಿ ಎಲ್ಲ ಹಾಕಿದ್ಮೇಲೆ ಟೇಸ್ಟ್ನ ನೋಡ್ತೀನಿ. ಟೇಸ್ಟ್ ನೋಡಿದ್ಮೇಲೆ ಉಪ್ಪು ಖಾರ ಏನಾದರೂ ಆಲ್ಟ್ರೇಷನ್ ಇದ್ದರೆ ಅಲ್ಲೇ ಆಲ್ಟ್ರೇಷನ್ನ ಮಾಡ್ಕೊಳ್ತೀನಿ. ಸೊ ಅಂದರೆ ಅಲ್ಲಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಮತ್ತು ಆದಮೇಲೆ ಒನ್ಸ್ ಅಡುಗೆ ಆದಮೇಲೆ ನಾವೇನು ಮಾಡೋಕ್ಕಾಗಲ್ಲ. ಉಪ್ಪು ಸಾಲ್ಟೇಜ್ ಇದ್ದರೆ ಹಾಕ್ಕೊಳ್ಬೋದು, ಖಾರ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಏನಾದರೂ ಇನ್ ಕೇಸ್ ಸ್ವಲ್ಪ ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಅಲ್ಲಿ ಕೂಡ ಹಾಕಿ, ಏಕೆಂದರೆ ಇನ್ನೂ ನೀರು ಕುದಿಯೋಕ್ಕಿರುತ್ತೆ ಅಲ್ವಾ. ಸೊ ಹಾಗಾಗಿ ಅಲ್ಲಿ ಕೂಡ ಹಾಕಿ ಆಲ್ಟ್ರ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಎಲ್ಲನೂ ಚೆನ್ನಾಗಿತ್ತು. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಹಾಗಾಗಿ ಉಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿದ್ದೆ. ಸ್ವಲ್ಪ ಲಾಸ್ಟಲ್ಲಿ ತುಪ್ಪನ ಹಾಕ್ಕೊಂಡೆ ಮೇಲೆ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತ ಫ್ಲೇವರ್ಗೆ ಹಾಕ್ಕೊಂಡು ಕ್ಲೋಸ್ನ ಮಾಡಿಕೊಂಡೆ. ಅದಾದಮೇಲೆ ಬೋಂಡನ ಮಾಡೋಣ ಅಂತ, ಮೆಣಸಿನ್ಕಾಯಿ ಬಜ್ಜಿನ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮಮ್ಮಂಗಂತೂ ಸಿಕ್ಕಾಪಟ್ಟೆ ಫೇವ್ರೇಟು ಮೆಣಸಿನ್ಕಾಯಿ ಬೋಂಡ ಪಕೋಡ ಇದೆಲ್ಲನೂ ಜಾಸ್ತಿ. ನನಗೂ ತುಂಬಾ ಇಷ್ಟ. ಬಟ್ ಆದರೆ ಎಣ್ಣೆಯಲ್ಲಿ ಕರೆದಿರೋ ಐಟಮ್ ತಿಂದರೆ ಕಷ್ಟ ಅಂತ ತಿನ್ನಲ್ಲ ಅಷ್ಟೇ. ನನ್ನ ಸ್ಕಿನ್ಗೆ ತುಂಬಾ ಡೇಂಜರಸ್ಸು. ಇದನ್ನು ತಿಂದರೆ ಸ್ವಲ್ಪ ಬೇಗ ಪಿಂಪಲ್ಸು ಅದು ಇದು ಆಯಿಲ್ ಐಟಮ್ಸ್ ತಿಂದರೆ ಬರುತ್ತೆ ಅಂತ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಸಿಕ್ಕಾಪಟ್ಟೆ ಇಷ್ಟ ನನಗೂ ಕೂಡ ಬೋಂಡ ಬಜ್ಜಿ ಅಂದರೆ. ಸೊ ಅದಾದಮೇಲೆ ಬೋಂಡಕ್ಕೆಲ್ಲ ರೆಡಿ ಮಾಡಿಕೊಂಡು, ನನಗೆ ಸ್ವಲ್ಪ ಪ್ರಾಬ್ಲಮ್ ಇದೆ. ಅಂದರೆ ಕರಿಯೋದು, ತೇಲ್ಸೋದು ಮತ್ತು ಕಡಲೆ ಬೀಜ ಹುರಿಯೋದು ಈ ಥರದ್ದೆಲ್ಲನೂ ಸ್ವಲ್ಪ ಯಾಕೋ ಗೊತ್ತಿಲ್ಲ ನನಗೆ. ಅಂದರೆ ನಾನು ಪ್ರಾಕ್ಟೀಸ್ ಮಾಡಿಲ್ಲ ಅಂತ ಅನಿಸುತ್ತೆ. ಬರಲ್ಲ ಅನ್ನೋದು ತಪ್ಪು. ಪ್ರಾಕ್ಟೀಸ್ ಮಾಡ್ತಾ ಎಲ್ಲದನ್ನೂ ಬರುತ್ತೆ. ಯಾವುದು ನಮಗಿಂತ ಮುಂಚೆ ಬಂದಿಲ್ಲ. ಸೊ ನಾವು ಕಲಿತ್ರೆ ಎಲ್ಲನೂ ಬರುತ್ತೆ. ಬಟ್ ಆದರೆ ನನಗೆ ಅದೇನೋ ಗೊತ್ತಿಲ್ಲ. ಚಪಾತಿ ಬೇಯಿಸೋದು, ಕಡಲೆ ಬೀಜ ಹುರಿಯೋದು, ಈ ರೀತಿ ಬೋಂಡ ಪಕೋಡ ಈ ಥರ ತೇಲ್ಸೋದು ಅಂತೆ, ಎಣ್ಣೆಲಿ ಡೀಪ್ ಫ್ರೈ ಮಾಡೋದು ಏನಿರುತ್ತೆ ತೇಲ್ಸೋದು, ಅದು ಯಾವುದೂ ಇಲ್ಲಿ ತನಕ ಕರೆಕ್ಟಾಗಿ ಬರ್ತಾಯಿಲ್ಲ ನನಗೆ. ಅದೇನಕ್ಕೂ ಗೊತ್ತಿಲ್ಲ. ರೆಗ್ಯುಲರಾಗಿ ನಾನು ಅದನ್ನು ಪ್ರಾಕ್ಟೀಸ್ ಮಾಡಿಲ್ದಿರೋದಕ್ಕೂ ಏನೋ ಗೊತ್ತಿಲ್ಲ. ಎಷ್ಟೇ ಇವತ್ತು ಮಾಡಬೇಕಾದ್ರೆ ಅದನ್ನೇ ನೆನೆಸ್ಕೊಂಡು ಪ್ರತಿ ಸಾರಿ ನಾನು ಸೀಸಿರ್ತೀನಿ, ಏನೋ ಒಂದು ಮಾಡಿರ್ತೀನಿ. ಈ ಟೈಮ್ ತುಂಬಾ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡ್ತಾಯಿದ್ದೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಾನು ಸೀಸ್ಬಿಡ್ತೀನಿ. ಅದು ಹೆಂಗೋ ಗೊತ್ತಿಲ್ಲ ನನಗೆ. ಅಂದರೆ ಕರೆಕ್ಟಾಗಿ ಅಂದಾಜು ಗೊತ್ತಿಲ್ಲ ನನಗೆ ಯಾವ ಟೈಮಲ್ಲಿ ತೆಗಿಯೋಣ ಅಂತ ಅಂದ್ಕೊಂಡ್ರೆ ಬೆಳ್ಳಗಿರ್ತವೆ. ಓಕೆ, ಇನ್ನು ಸ್ವಲ್ಪ ಬಿಡೋಣ ಅಂದರೆ ಕಪ್ಪಾಗ್ತವೆ. ಅದು ಹೆಂಗೆ ತೆಗಿಬೇಕು ಅನ್ನೋದು ನನಗೆ ಇಲ್ಲಿ ತನಕನೂ ಗೊತ್ತಾಗ್ತಾಯಿಲ್ಲ. ಅಂದರೆ ತುಂಬ ಈಸಿ ಇರೋದು ಬೇರೆ ಎಲ್ಲ ಅಡುಗೆ ಎಲ್ಲ ಬರುತ್ತೆ, ಅಂದರೆ ಟಫ್ ಇರೋದೆಲ್ಲ ಬರುತ್ತೆ. ಈ ಥರ ಸಿಂಪಲ್ ಆಗಿರೋದು ನನಗೆ ಅದೇನೋ ಗೊತ್ತಿಲ್ಲ, ಗೊತ್ತಾಗ್ತಾಯಿಲ್ಲ ನನಗೆ. ಬರಲ್ಲ ಅನ್ನೋದಕ್ಕಿಂತ ಗೊತ್ತಾಗ್ತಾಯಿಲ್ಲ. ಅಂದರೆ ಪ್ರಾಕ್ಟೀಸ್ ಮಾಡ್ತಾ ಮೇ ಬಿ ಬರ್ಬೋದು. ಈ ಥರದ್ದು ಕಡಲೆಬೀಜ ಅಷ್ಟೇ, ಕಡಲೆಬೀಜ ಮೆಣಸಿನ್ಕಾಯಿ ಈ ಥರದ್ದು ಏನಾದರೂ ಬಾಣಲಿಲಿ ಹಾಕಿ ಹುರಿಯೋದು ಅಂದರೆ ತುಂಬ ಸೀಸ್ಬಿಡ್ತೀನಿ. ಗೊತ್ತಿಲ್ಲ ನನಗೆ ಅಳತೆ ಯಾವಾಗ ತೆಗಿಬೇಕು ಅನ್ನೋದು. ಅದು ಒಂದು ಸರಿ ನೀಟಾಗಿ ನೋಡ್ಕೊಳ್ಬೇಕು. ಬಟ್ ಇವತ್ತು ಸಿಕ್ಕಾಪಟ್ಟೆ ಅದ್ರ ಮೇಲೆ ಕಾನ್ಸಂಟ್ರೇಟೆಡು ಇಲ್ಲ, ನೀಟಾಗೇ ಮಾಡಬೇಕು ಇವತ್ತು ಅಂದ್ಕೊಂಡು ಮಾಡಿದೆ. ಬಟ್ ಆದರೆ ಇವತ್ತು ಕೂಡ ಫೇಲ್ ಆಯಿತು. ಅಂದರೆ ಸ್ವಲ್ಪ ಸೀದೋಯ್ತು, ಏನು ಮಾಡೋಕ್ಕಾಗಲ್ಲ. ಸೊ ಅದೆಲ್ಲ ಆದಮೇಲೆ ಈಗ ಕಿಚನ್ನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಮ್ಮದು ಕೂಡ ಊಟ ಎಲ್ಲ ಆಯಿತು. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಅದನ್ನು ಹೇಳೋದೇ ಮರ್ತೆ ಅಲ್ವಾ. ಮೆಂತ್ಯ ಬಾತು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಇವತ್ತು. ಟೇಸ್ಟ್ ಮಾತ್ರ ಈ ಒಂದು ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ. ಅದಾದಮೇಲೆ ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಗ್ಯಾಸೆಲ್ಲ ಹಾಲೆಲ್ಲ ಉಗಿಸ್ಬಿಟ್ಟಿದ್ದೆ ನಾನು. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಅಡುಗೆ ಮನೆಯಿಂದ ಈಚೆ ಬರ್ತೀನಿ. ಅಂದರೆ ನಾನೇನಾದರೂ ಅಡುಗೆ ಮಾಡಿದ್ರೆ ಅಡುಗೆ ಮನೆ ನೀಟ್ ಮಾಡಿ ಕ್ಲೀನ್ ಮಾಡಿ ಈಚೆ ಬರೋದು, ಅದೇ ಥರ ಅಭ್ಯಾಸ ನನಗೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೊ ಬೆಳಗ್ಗೆ ಅಂತೂ ಪಕ್ಷಿಗಳೇನ ನಾನು ಎಬ್ಬರಿಸಿದ್ದಾವೆ ಅಂತಲೇ ಹೇಳ್ಬೋದು. ಹೊರ್ಗಡೆಯಿಂದ ಇಷ್ಟೊಂದು ಸೌಂಡ್ ಕೇಳಿಸ್ತಾ ಆಯಿತಾ ಅಂತ ನೋಡಿದ್ರೆ ಒಳಗಡೆನೇ ಬಂದುಬಿಟ್ಟಿದ್ದಾವೆ. ಸೀದಾ ಬಂದು ಫುಲ್ಲು ಅಕ್ಕಿಪಿಳೆ ಅಂತ ಏನು ಹೇಳ್ತೀವಿ, ನೋಡ್ತಾ ಇರ್ಬೋದು ಎರಡು ಎಷ್ಟು ಓಡೋದ್ವು. ಇವತ್ತಂತೂ ಸಿಕ್ಕಾಪಟ್ಟೆ ಒಳಗಡೆನೂ ಬರ್ತಾಯಿದ್ವು, ಹೊರ್ಗಡೆನೂ ಇದ್ವು. ಫುಲ್ಲು ಬೆಳಗ್ಗೆನೇ ಅದರದ್ದೇ ಒಂದು ಮಾರ್ನಿಂಗ್ ಅಲಾರಮ್ ಥರ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾಯಿದ್ವು. ಹಾಗಾಗಿ ಎದ್ದು ಬಂದು ನೋಡಿದೆ, ಏನು ಒಳಗಡೆನೇ ಸೌಂಡ್ ಬರ್ತಾ ಇದೆಯಲ್ಲ ಅಂತ ಹಿಂಗೆ ಫೋನ್ ಇಟ್ಕೊಂಡು ಹೋದೆ. ಹಾಗೆ ಬರ್ರಂತ ಹಾರೋದ್ವು. ಸೊ ಅದಾದಮೇಲೆ ಇದು ನೋಡ್ತಾ ಇರ್ಬೋದು. ಈಗೇನು ತೋರಿಸ್ತಾ ಇದ್ದೀನಿ, ಇವು ಆಲೂಗೆಡ್ಡೆ ಗಿಡ. ಅಂದರೆ ಆಲೂಗೆಡ್ಡೆಯಲ್ಲಿ ಮೊಳಕೆ ಬಂದಿರುತ್ತಲ್ಲ ಮನೇಲಿ, ಅದನ್ನು ಊರಿರೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಜೊತೆಗೆ ಸೀಮೆ ಬದನೆಕಾಯಿ ಬಳ್ಳಿ ಕೂಡ ಬೆಳೆದಿದೆ. ಅಂದರೆ ಮನೇಲಿ ಒಂದು ಕೆಟ್ಟೋಗಿತ್ತು ಆ ಸೀಮೆ ಬದನೆಕಾಯಿ, ಅದನ್ನು ತೊಗೊಂಡೋಗಿ ಭೂಮಿಗೆ ಊಣಿರೋದು. ಅದೆಷ್ಟು ಚೆನ್ನಾಗಿ ಬೆಳ್ಳಿಯಾಗಿದೆ. ಅದು ಹೆಂಗೆ ಕಾಯಿ ಬಿಡುತ್ತೆ ಅಂತ ನನಗೆ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅಂದರೆ ಅದನ್ನು ಊರಿದ್ರೆ ಹುಟ್ಟುತ್ತೆ ಅಂತ ನಮ್ಮ ಅಜ್ಜಿ ಹೇಳಿದರು, ಹಾಗಾಗಿ ಊರಿದ್ವಿ. ಅದು ಬಳ್ಳಿ ಕೂಡ ಬಂದಿದೆ. ಅದು ಹೆಂಗೆ ಬಿಡುತ್ತೆ ಕಾಯಿ ಅಂತ ಗೊತ್ತಿಲ್ಲ. ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ಕಾಯಿ ಬಿಡೋಕ್ಕೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಅದಾದಮೇಲೆ ಸ್ಟೆಪ್ ಮೇಲೆ ಇಟ್ಟಿರುವಂಥ ಗಿಡಗಳು ಶೋಗಂತ ಇಟ್ಟಿರೋವು ಏನು ಚೆನ್ನಾಗಿ ಎಲ್ಲನೂ ಗ್ರೋತ್ ಆಗಿದ್ದಾವೆ. ತುಂಬಾ ಚೆನ್ನಾಗಿ ಎಲ್ಲನೂ ಪುಡಿ ಇಟ್ಕೊಂಡಿದ್ದಾವೆ. ಸೊ ನೋಡೋಕ್ಕೆ ಖುಷಿ ಆಗುತ್ತೆ. ಹಾಗಾಗಿ ಅದನ್ನು ಕೂಡ ಶೇರ್ ಮಾಡಿದೆ ನಿಮ್ಮ ಜೊತೆ. ಈಗ ಇವತ್ತು ನಮ್ಮಪ್ಪ ಕರೆಂಟ್ ಸ್ಟವ್ನ ತೊಗೊಂಡು ಬಂದಿದ್ದರು. ಅದನ್ನು ಕೂಡ
ಓಪನ್ ಮಾಡಿ ನೋಡ್ತಾ ಇದ್ದೀನಿ ಹೆಂಗಿದೆ ಅಂತ. ಅಂದರೆ ಇದಕ್ಕೂ ಮುಂಚೆ ಮನೇಲಿ ಇತ್ತು, ಯೂಸ್ ಮಾಡಿದ್ದೀವಿ, ಅದೇನು ಹೊಸದಲ್ಲ. ಬಟ್ ಆದರೆ ಅದು ಆಲ್ರೆಡಿ ಹೋಗಿತ್ತು, ಅಂದರೆ ಹಳೇದಾಗಿ ಕೆಟ್ಟು ಹೋಗಿದೆ. ಹಾಗಾಗಿ ಇವತ್ತು ಹೊಸ ತೊಗೊಂಡು ಬಂದಿದ್ರು. ಈ ಒಂದು ಸ್ಟವ್ ಮೇಲೆ ನಾವು ಮುಂಚೆ ಪ್ರೀವಿಯಸ್ ಬಳಸಿದಂಥ ಸ್ಟವಲ್ಲಿ ಅದಕ್ಕೆ ಆದಂಥ ಸಪ್ರೇಟಾಗಿ ಅದಕ್ಕೆ ಆದಂಥ ಸಪ್ರೇಟಾಗಿ ಬಾಣಲಿ ಆಗಿರ್ಬೋದು, ಕುಕ್ಕರ್ ಆಗಿರ್ಬೋದು, ಪಾತ್ರೆ ಆಗಿರ್ಬೋದು, ಎಲ್ಲನೂ ಸಪ್ರೇಟಾಗಿ ಅದಕ್ಕೆ ಅಂತ ಸಪ್ರೇಟಾಗಿ ಪಾತ್ರೆಗಳನ್ನ ತಂದು ಬಳಸಬೇಕಿತ್ತು. ಸ್ಟೀಲ್ ಮಾತ್ರ ಯೂಸ್ ಆಗ್ತಾಯಿತ್ತು, ಬಿಟ್ಟರೆ ಬೇರೆ ಯಾವುದು ಯೂಸ್ ಆಗ್ತಿರ್ಲಿಲ್ಲ. ಈ ಒಂದು ಸ್ಟವ್ ಇವತ್ತು ತಂದಿರೋದು ಏನಂದರೆ ಎಲ್ಲ ಥರದ ಪಾತ್ರೆಗಳನ್ನ ಯೂಸ್ ಮಾಡ್ಬೋದು, ಇಟ್ಟು ಮಾಡ್ಬೋದು. ಅಂದರೆ ಸ್ಟೀಲ್ ಅಂತ ಇಲ್ಲ, ಎಲ್ಲ ಥರದ್ದು ಪಾತ್ರೆಗಳನ್ನೂ ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಇವತ್ತು ಫಸ್ಟು ಓಪನ್ ಮಾಡಿದ ತಕ್ಷಣ ಕಾಫಿ ಮಾಡೋಣ ಅಂತ ಅಮ್ಮನ ಕೇಳಿದೆ. ಸರಿ ಮಾಡು ಅಂತ ಹೇಳ್ತು. ಹಾಗಾಗಿ ಕಾಫಿನ ಮಾಡಿದೆ. ಇವತ್ತು ನನಗೂ ಕೂಡ ಕುಡಿಬೇಕು ಅಂತ ಅನ್ನಿಸ್ತು. ನಾನೇ ಮಾಡಿದ್ನಲ್ವ, ಹಾಗಾಗಿ ನಾನು ಕೂಡ ಕುಡಿಯೋಣ ಅಂತ ಅಮ್ಮಂಗೂ ಕೊಟ್ಟು, ಅಪ್ಪ ಬಂದಿರಲಿಲ್ಲ ಇನ್ನೂ. ಹಾಗಾಗಿ ಅವ್ರಿಗೂ ಕೂಡ ಇಟ್ಟು ನಾನು ಕೂಡ ಕಾಫಿ ಕುಡಿಯೋಣ ಅಂತ ಕೂತ್ಕೊಂಡು ಕುಡಿತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಸೊ ಈ ಒಂದು ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.